ಪಾಕಿಸ್ತಾನದಿಂದ ಗಡಿಯಲ್ಲಿ ಪುಂಡಾಟದ ದಾಳಿ ಆಗ್ತಾ ಇದೆ. ಪಾಕ್ ದಾಳಿಗೆ ಪೂಂಚ್ನಲ್ಲಿ 15 ನಾಗರಿಕರು ಸಾವನ್ನಪ್ಪಿದ್ದಾರೆ. ಪಾಕಿಸ್ತಾನ ದಾಳಿಯಲ್ಲಿ ಒಟ್ಟು 59 ನಾಗರಿಕರಿಗೆ ಗಾಯವಾಗಿದೆ. LOCಯಲ್ಲಿ ಪಾಕಿಸ್ತಾನದ ದಾಳಿ ಮುಂದುವರೆದಿದೆ. ಇದು ಪಹಲ್ಗಾಮ್ ಅಟ್ಯಾಕ್ ಆದಾಗಿನಿಂದಲೂ ಕೂಡ ಅಪ್ರಚೋದಿತ ದಾಳಿ ಆಗ್ತಾನೆ ಬರ್ತಾ ಇದೆ. ಆದರೆ ಇಲ್ಲಿವರೆಗೂ ಸಾವು ನೋವುಗಳ ಸಂಖ್ಯೆ ಆ ಪ್ರಮಾಣದಲ್ಲಿ ದಾಖಲಾಗಿರಲಿಲ್ಲ. ಆದರೆ ಪಹಲ್ಗಾಮ್ ಪ್ರತಿಕಾರವನ್ನ ತೀರಿಸಿಕೊಂಡ ನಂತರ ಈಗ ನೆನ್ನೆ ರಾತ್ರಿ ನಸುಕಿನ ಜಾವ ಇವತ್ತು ನಡೆದಿರುವಂತಹ ಬೆಳವಣಿಗೆ ಇದು. ಪೂಂಚ್ನಲ್ಲಿ ಕಂಟಿನ್ಯೂಯಸ್ಲಿ ಅಪ್ರಚೋದಿತ ಗುಂಡಿನ ದಾಳಿಯನ್ನ ಪಾಕಿಸ್ತಾನದವರು ನಡೆಸ್ತಾರೆ. ಅದರಲ್ಲಿ 15 ಜನರನ್ನ ನಾವು ಕಳೆದುಕೊಂಡಿದ್ದೀವಿ. 59 ಜನ ಹಾಸ್ಪಿಟಲ್ನಲ್ಲಿ ಟ್ರೀಟ್ಮೆಂಟ್ ಪಡಿತಾ ಇದ್ದಾರೆ. ಇದು ಕೂಡ ತುಂಬಾ ಮುಖ್ಯ ಆಗುತ್ತೆ. ವಾರ್ ಸಂದರ್ಭ ಆಗಿರಬಹುದು ಅಥವಾ ಪ್ರತಿಕಾರದ ಸಂದರ್ಭಗಳಾಗಿರಬಹುದು, ನಮ್ಮವರನ್ನು ನಾವು ರಕ್ಷಿಸ್ಕೊಳ್ಬೇಕು, ಅಲ್ಲಿ ವಾಸ ಮಾಡ್ತಾ ಇರುವಂತಹ ಜನರನ್ನ ರಕ್ಷಿಸ್ಕೊಳ್ಬೇಕು. ಈ ನಿಟ್ಟಿನಲ್ಲಿ ಸಾಕಷ್ಟು ತಯಾರಿಗಳಾದರೂ ಕೂಡ ಪಾಕಿಸ್ತಾನದ ದಾಳಿಗೆ 15 ಮಂದಿ ಸಾವನ್ನಪ್ಪಿದ್ದಾರೆ. ಡೀಟೇಲ್ಸ್ ನಮ್ಮ ಸೀನಿಯರ್ ಕರೆಸ್ಪಾಂಡೆಂಟ್ ಜಗದೀಶ್ ನೀಡ್ತಾರೆ. ಜಗದೀಶ್, ಯುದ್ಧದ ಸಂದರ್ಭದಲ್ಲಿ ಸರ್ವ ಸೈನ್ಯ ಸನ್ನದ್ಧವಾಗಿದೆ, ಹೌದು. ಆದರೆ ಸ್ಪೆಷಲಿ ಗಡಿಯಲ್ಲಿ ಹೆಚ್ಚಿನ ಭದ್ರತೆ ನಿಗಾ ವಹಿಸಿದ್ರು ಕೂಡ ಈ ಅಜಾಗರೂಕತೆ ಎಲ್ಲಾಯಿತು, ಹೇಗಾಯಿತು, ಯಾಕಾಗಿರಬಹುದು ಅಂತ ಅಂದಾಜಿಸಲಾಗ್ತಿದೆ. ಡೀಟೇಲ್ಸ್ ನೀಡ್ತಾ ಹೋಗೋದಾದ್ರೆ ಶೋಭಾ, ಈಗಾಗಲೇ ಆಪರೇಷನ್ ಸಿಂಧೂರು ಭಾರತ ಮಾಡಿದ ನಂತರವೇ ಗಡಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಗುಂಡಿನ ದಾಳಿ ನಡೀತಾ ಇದೆ. ಅದು ಸಹಿತ ರಾತ್ರಿ ಹೊತ್ತು ನಡೀತಾ ಇರುವಂತದ್ದು. ಪಾಕಿಸ್ತಾನ ನಿರಂತರವಾಗಿ ತನ್ನ ಸೈನಿಕರ ಮೂಲಕವಾಗಿ ಗುಂಡಿನ ದಾಳಿಯನ್ನ ಮಾಡಿಸ್ತಾ ಇದೆ. ಅದು ಹೇಗಿದೆ ಅಂತಂದ್ರೆ LOC ಲೈನ್ ಆಫ್ ಕಂಟ್ರೋಲ್, ಈ ಲೈನ್ ಆಫ್ ಕಂಟ್ರೋಲ್ ನ ಅಕ್ಕಪಕ್ಕದಲ್ಲೇ ಏನಂತಂದ್ರೆ ಭಾರತೀಯ ನಾಗರಿಕರು ತಮ್ಮ ಮನೆಗಳನ್ನ ಇಟ್ಕೊಂಡಿರುವಂತದ್ದು. ಯಾಕಂದ್ರೆ ಶತಮಾನಗಳಿಂದನೂ ಸಹಿತ ಏನಂದ್ರೆ ಅಲ್ಲಿ ಮನೆಗಳಿದಾವೆ. ಅದರ ಜೊತೆಗೆ ಭಾರತ ಡಿವೈಡ್ ಆದಂತಹ ಸಂದರ್ಭದಲ್ಲಿ, ಭಾರತ ಪಾಕಿಸ್ತಾನ ಡಿವೈಡ್ ಆದ ಮೇಲೂ ಸಹಿತ ಆ ಮನೆಗಳು ಅದೇ ರೀತಿಯಾಗಿ ಮತ್ತೆ ತಮ್ಮ ಕುಟುಂಬ ಜೀವನವನ್ನು ನಡ್ಸ್ಕೊಂಡು ಹೋಗ್ತಾ ಇದ್ರು. ಅವ್ರ ದಿನನಿತ್ಯ ಜೀವನ ಹಾಗೆ ನಡ್ಸ್ಕೊಂಡು ಹೋಗ್ತಾ ಇತ್ತು. ಆದ್ರೆ ಈಗ ಏನಾಗ್ತಿದೆ ಅಂತಂದ್ರೆ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಗುಂಡಿನ ದಾಳಿ ಆಗ್ತಾ ಇರುವಂತಹ ಕಾರಣಕ್ಕಾಗಿ ಇಲ್ಲಿ ಸೇನೆ ಸಂಪೂರ್ಣವಾಗಿ ಭದ್ರತೆಯನ್ನು ಕೊಟ್ಟು ನಿಯೋಜನೆಯನ್ನ ಮಾಡಿದ್ರು ಸಹಿತ ರಾತ್ರಿ ಆಗಿರ್ತಕ್ಕಂತಹ ಫೈರಿಂಗ್ ಸಂದರ್ಭದಲ್ಲಿ ಈ ರೀತಿಯಾದಂತಹ ದುರ್ಘಟನೆಗಳು ನಡೀತಾ ಇದಾವೆ. ಹಾಗಾಗಿ ಆ ಒಂದು ಪೂಂಚ್ ಭಾಗ ಆಗಿರ್ಬೋದು, ಪೂಂಚ್ನಿಂದ ಸುಮಾರು 15ರಿಂದ 20 ಕಿಲೋಮೀಟರ್ ಸರೌಂಡಿಂಗ್ ನಲ್ಲಿ ಗುಡ್ಡಗಾಡಿನ ಪ್ರದೇಶ ಅತಿ ಹೆಚ್ಚಿನ ಪ್ರಮಾಣದಲ್ಲಿದೆ. ಅಲ್ಲಿ ಫೈರಿಂಗ್ ಆದಂತಹ ಸಂದರ್ಭದಲ್ಲಿ ಅವರು ನೇರವಾಗಿ ಟಾರ್ಗೆಟ್ ಅನ್ನ ಮಾಡ್ತಾ ಇರುವಂತದ್ದು ಸೈನ್ಯ ಜೊತೆಗೆ ಏನಂತ ಹೋರಾಟವನ್ನ ಮಾಡ್ತಾ ಇಲ್ಲ. ಅದರ ಬದಲಾಗಿ ನೇರವಾಗಿ ಅವರು ಹೋರಾಟವನ್ನ ಮಾಡ್ತಿರೋದು, ನೇರವಾಗಿ ದಾಳಿಯನ್ನ ಮಾಡ್ತಾ ಇರುವಂತದ್ದು ಭಾರತೀಯ ನಾಗರಿಕರ ಮೇಲೆ ದಾಳಿಯನ್ನ ಮಾಡ್ತಿದ್ದಾರೆ. ಭಾರತೀಯ ನಾಗರಿಕರನ್ನ ಗುರುತಿ ಹಾಕಿಕೊಂಡು ಮನೆಗಳ ಮೇಲೆ ಏನಂದ್ರೆ ಮಿಸೈಲ್ಸ್ ಗಳನ್ನ ಹಾಕುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ನಿನ್ನೆ ತಡರಾತ್ರಿ ಆಗಿರುವಂತದ್ದು ಅಷ್ಟೇ, ನೇರವಾಗಿ ಏನಂತಂದ್ರೆ ಭಾರತೀಯ ನಾಗರಿಕರ ಮನೆಗಳ ಮೇಲೆ ದಾಳಿಯನ್ನ ಮಾಡೋದು ಮತ್ತೆ ಮನೆಗಳನ್ನ ಸಂಪೂರ್ಣವಾಗಿ ಕಂಟಿನ್ಯೂಸ್ ಆಗಿ ಫೈರ್ ಮಾಡುವಂತಹ ಕಾರಣಕ್ಕಾಗಿ ಒಟ್ಟು ಇಲ್ಲಿಯವರೆಗೆ 15 ಜನ ಸಾವಿಗೀಡಾಗಿದ್ದಾರೆ ಅನ್ನುವಂತಹ ಮಾಹಿತಿ ಗೊತ್ತಾಗ್ತಾ ಇದೆ. ಅದು ಅಫಿಷಿಯಲ್ ಆಗಿ ಅನೌನ್ಸ್ ಆಗಿರುವಂತದ್ದು. ಮತ್ತೆ ಅದರ ಜೊತೆಗೆ ಬಹಳಷ್ಟು ಜನ ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಅವ್ರನ್ನ ಬೇರೆ ಕಡೆಗೆ ಸ್ಥಳಾಂತರ ಮಾಡುವಂತಹ ಕೆಲಸಗಳನ್ನ ಸಹಿತ ಈಗಾಗಲೇ ಸೇನೆ ಮಾಡ್ತಾ ಇದೆ. ಅದರಲ್ಲೂ ಪ್ರಮುಖವಾಗಿ 59 ಜನ ಇಂಜೂರಿ ಆಗಿದ್ದಾರೆ. ಅದರಲ್ಲಿ 44 ಜನ ನಿನ್ನೆ ಇಂಜೂರ್ ಆಗಿದ್ರು. ಅವರೆಲ್ಲರೂ ಸಹಿತ ಅಂದ್ರೆ ಮಿಲಿಟರಿ ಆಸ್ಪತ್ರೆಗೆ ಸೇರ್ಪಡೆ ಮಾಡುವಂತಹ ಕೆಲಸವನ್ನ ಮಾಡಲಾಗಿದೆ. ಅದರ ಜೊತೆಗೆ ಅಲ್ಲಿರುವಂತಹ ಜನರು ಅಂದ್ರೆ LOC ಲೈನ್ ಆಫ್ ಕಂಟ್ರೋಲ್ ಏನಿದೆ, ಆ ಲೈನ್ ಆಫ್ ಕಂಟ್ರೋಲ್ ಹತ್ರ ಇರುವಂತಹ ಎಲ್ಲಾ ಜನರನ್ನ ಬೇರೆ ಕಡೆ ಸ್ಥಳಾಂತರ ಮಾಡೋದಕ್ಕೆ ಈಗಾಗಲೇ ಜಮ್ಮು ಕಾಶ್ಮೀರ ಸರ್ಕಾರವು ಸಹಿತ ಏನಂದ್ರೆ ವ್ಯವಸ್ಥೆಯನ್ನ ಮಾಡ್ತಾ ಇದೆ. ಕೇಂದ್ರ ಸರ್ಕಾರವು ಸಹಿತ ಆದೇಶವನ್ನ ಕೊಟ್ಟಿದೆ. ಅದರ ಜೊತೆಗೆ ಭದ್ರತಾ ದೃಷ್ಟಿಯಿಂದಲೂ ಸಹಿತ ಸೇನೆಯನ್ನ ಮತ್ತಷ್ಟು ಹೆಚ್ಚಿನ ಭದ್ರತೆಯನ್ನು ಕೊಡುವಂತಹ ಕೆಲಸವನ್ನ ಮಾಡ್ತಾರೆ. ಗಡಿ ಭಾಗದಲ್ಲಿ ಯಾವುದೇ ಕಾರಣಕ್ಕೂ ಯಾವುದೇ ವ್ಯಕ್ತಿಗಳು ಇರಬಾರ್ದು, ಎಲ್ಲಾ ಸಾರ್ವಜನಿಕರು ಸಹಿತ ಬೇರೆ ಕಡೆಗೆ ಸ್ಥಳಾಂತರ ಮಾಡಬೇಕು ಅಂತ ಕಳೆದ 2 ದಿವಸಗಳಿಂದ ಆದೇಶವನ್ನ ಕೊಟ್ಟಿದೆ. ಯಾಕಂದ್ರೆ ಆಪರೇಷನ್ ಸಿಂಧೂರು ಆದ್ಮೇಲೆ ಇಂತಹ ಘಟನೆಗಳು ನಡೀತಾವೆ ಅನ್ನುವಂಥದ್ದು ಎಲ್ಲರಿಗೂ ಸಹಿತ ಎಕ್ಸ್ಪೆಕ್ಟೇಷನ್ ಇತ್ತು. ಆ ಕಾರಣಕ್ಕಾಗಿ ಒಂದು ಭದ್ರತೆಯಲ್ಲಿ ಯಾವುದೇ ಕಾರಣಕ್ಕೂ ಸಹಿತ ತೊಂದರೆ ಇರಲಿಲ್ಲ. ಆದ್ರೆ ಏನೋ ಏಕಾಏಕಿ ಮಾಡಿರ್ತಕ್ಕಂತಹ ಸಾರ್ವಜನಿಕರನ್ನ ಗುರಿಯಾಗಿಸಿಕೊಂಡು ಮಾಡಿರ್ತಕ್ಕಂತಹ ದಾಳಿ ಇದೆಯಲ್ಲ, ಅದರಿಂದ ಮನೆಯಲ್ಲಿರುವಂತಹ ಜನರು ಸಹಿತ ಸಾವಿಗೀಡಾಗಬೇಕಾದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಒಟ್ಟು ನಿನ್ನೆ ತಡರಾತ್ರಿ ನಡೆದಿರ್ತಕ್ಕಂತಹ ಏನಂದ್ರೆ ದಾಳಿಯಲ್ಲಿ 3 ಮನೆಗಳಿಗೆ ದೊಡ್ಡ ಪ್ರಮಾಣದಲ್ಲಿ ಹಾನಿಯಾಗಿದೆ. ಅದೇ 3 ಮನೆಯಲ್ಲಿರುವಂತಹ ಸಾರ್ವಜನಿಕರಿಗೆ ಈಗ ಸಾವಿಗೀಡಾಗಬೇಕಾದಂತಹ ಅನಿವಾರ್ಯದ ಪರಿಸ್ಥಿತಿ ನಿರ್ಮಾಣವಾಗಿರುವಂತದ್ದು. ಸಭಾ, ಥ್ಯಾಂಕ್ ಯು ಜಗದೀಶ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.